ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪಂಕ್ಚರ್ ಅಂಗಡಿ ಹಾಕಿಕೊಂಡು ಬದುಕು ಸಾಗಿಸ್ತಾ ಇರುವಂಥ ಅಭಿ ಕೂಡ ಈಗಲೇ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾನೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಕಳೆದ 1 ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಾಸ್ ಎಂದು ಇಡಬೇಡಿ, ತಂದೆ ತಾಯಿಯವರ ಸೇವೆ ಮಾಡಿ, ಯಾರನ್ನು ಬಕೆಟ್ ಹಿಡಿಯಬೇಡಿ, ತಂದೆ ತಾಯಿಯವರ ಸೇವೆ ಮಾಡಿ ಎಂದು ವಿಡಿಯೋ ಕೂಡ ಹರಿಬಿಟ್ಟಿನು. ಆದರೆ ಈ ವಿಡಿಯೋವನ್ನು ನೋಡಿದಂಥ ನಟ ದರ್ಶನ್ ಅಭಿಮಾನಿ ಒಬ್ಬರು ಈತನಿಗೆ ಬೆದರಿಕೆ ಕೂಡ ಮಾಡಿದರು. ಈ ಬಗ್ಗೆ ಏನಂತಂದರೆ 1 ತಿಂಗಳ ಹಿಂದೆ ಕಾಲ್ ಮಾಡಿ ಈತನಿಗೆ ಬೆದರಿಸುವಂಥ ಕಾರ್ಯ ಮಾಡಿದ್ದರು. ಪ್ರಮುಖವಾಗಿ ಈ ಪಂಚರ್ ಅಂಗಡಿ ಜೊತೆ ತಮ್ಮ ಮನೆ ಕೂಡ ಬೆಂಕಿ ಹಚ್ತೀನಿ ಎಂಬುದನ್ನು ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದನು. ಈ ಬಗ್ಗೆ ಮಾತನಾಡಲು ಖುದ್ದು ಏನಂತಂದರೆ ಅಭಿ ಇದ್ದಾನೆ, ಪಂಚರ್ ಅಂಗಡಿ ಮಾಲೀಕ ಅಭಿ ಇದ್ದಾನೆ ನಮ್ಮ ಜೊತೆ. ಏನಂತಕ್ಕೇನ ಈಗ ಏನಂತ ನಟ ದರ್ಶನ ಅಭಿಮಾನಿ ಏನಂತ ಬೆದರಿಸಿ ನಿಮಗೆ? ಸರ್ ಫೋನ್ ಹಚ್ಚಿ ಪಂಚರ್ ಅಂಗಡಿ ಖಾಲಿ ಮಾಡ್ತೀನಿ, ನಿಮ್ಮ ಏರಿಯಾದವ್ರಿಗೆ ಖಾಲಿ ಮಾಡ್ತೀನಿ, ಅಂಜಿಸ್ತೀನಿ ಅಂತ ಅಂದರೆ ಅದಕ್ಕೆ ನಮ್ಮ ಮಮ್ಮಿಗೆ ಕೇಳಿದೆ, ಅಮ್ಮ ಇದು ಹೆಂಗೆ ಮಾಡಮ್ಮ ಅಂತಂದೆ. ನಮ್ಮಮ್ಮ ಸುಮ್ಮ ಕೂಡಿ ಇಲ್ಲಿಗೆ ಅಂತಂದೆ. ನಾನು ನಮ್ಮ ಅಮ್ಮನ ಮಾತು ಕೇಳಿ ಸುಮ್ಮ ಕುಂತೆ ಸರ್. ಇದು ಹೆಂಗಂದ್ರೆ ಸರ್ ಏನಾಯ್ತು ಅಂದ್ರೆ ನಿನ್ನೆ ರಾತ್ರಿ ನನಗೆ ರೆಕಾರ್ಡ್ ಬಂತು ಸರ್. ಅದು ಮಾತಾಡಿದ ಜಿಲ್ಲಾ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಅಂತ ನಾ ಎಲ್ಲಿ ಇದೊಂದು ಸೋದಾಗ ಇರ್ತಾರಂತ ಮಾಡಿದವ್ರು. ಅಧ್ಯಕ್ಷ ಅಂದ್ರೆ ಅಲ್ಲಿ ಜಿಲ್ಲಾಧ್ಯಕ್ಷ ದರ್ಶನ್ ಅವರು ಅಭಿಮಾನಿ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ಅಂತಂದ್ರೆ ಆಯ್ತು ಏನ್ರಿ ಅಂತಂದೆ. ಯಾದಗಿರದ ಜಿಲ್ಲಾಧ್ಯಕ್ಷ ಸುತ್ತ ಫೋನ್ ಬರಾಕತ್ತಾವ ಅಂತತ್ತಿಗೆ. ಅದ್ರಲ್ಲಿಂದ ಏನಿಲ್ಲ, ಸುಮ್ಮನೆ ನನಗೆ ಆಮೇಲೆ ಗೊತ್ತಾಯ್ತು ಮುಂಜಾನೆ ಏನು ಕೆಲಸ ಮಾಡ್ತಾನಂತ. ಅಲ್ಲಿ ನೋಡಿದ್ರೆ ಚಹಾ ಮಾರ್ಕೊಂಡು ಕೊಡ್ತಾನೆ ಸರ್. ಮಾಡಲಿ ಸರ್, ಚಹಾ ಇಲ್ಲೇ ಹತ್ತಿಕುನಿ ರೋಡಿಗೆ ಅಂತ ಸರ್. ಇಲ್ಲೇ ಯಾಕೆ ಬೆದರ್ಸ ನಿಮಗೆ? ನೀವೇನು ತಪ್ಪು ಮಾಡಿದ್ರಿ ಸರ್? ಏನಿಲ್ಲ ಸರ್, ಅದೇ ಅಂದಲ್ರಿ ರೆಕಾರ್ಡ್ ಆದಲ್ರಿ. ಅದು ತಾಯಿ ತಂದಿದ್ದು ಇಡ್ರಿ ಸ್ಟೇಟಸ್, ಬಾಸ್ ಅಂತ ಎಷ್ಟು ದಿನ ಇಡ್ತೀರಿ? ತಾಯಿ ತಂದಿ ಚಲೋ ನೋಡ್ಕೇರಿ. ಬಾಸ್ ಅಂದ್ರೆ ಅಪ್ಪಗಂತಾರ, ಬಾಸ್ ಅಂತ ಅಪ್ಪಗಂತಾರ. ಇದೆ ಸರ್ ಇಷ್ಟ ಇಡಬೇಡ ಅಂತ ಹೇಳಿದಕ್ಕೆ ಈಗ ದರ್ಶನ್ ಅಭಿಮಾನಿ ಬೆದರ್ಸಿರ್ತಾರೆ. ಅದೇ ಡಿ ಬಾಸ್ ಅಂದ್ರೆ ಡಿ ಬಾಸಿಗೆ ಹೋಗ್ತದೆ ಸರ್. ಬರೀ ಬಾಸ್ ಅಂದಿನಿ ಸರ್. ನಾನು ಬಾಸ್ ಅಂದಿದ್ದಕ್ಕೆ ಹಾಕ್ಯಾರ ಸರ್ ರೆಕಾರ್ಡ್. ಎಲ್ಲ ಸುತ್ತಮುತ್ತ ನಮ್ಮ ಅಭಿಮಾನಿಗಳು ಹಾಕ್ಯಾರ. ನನಗೆ ಅವ್ರಿಗೆ ಹೆಂಗೆ ಅಭಿಮಾನಿ ಯಾರ, ನಮಗೆ ಭೀ ಅಭಿಮಾನಿ ಯಾರ ಸರ್. ದರ್ಶನಿಗೆ ಸರ್ ಮನೆ ಪಂಚರ್ ಅಂಗಡಿ ಖಾಲಿ ಮಾಡ್ತೀನಿ, ಮನೆ ಇದು ಮಾಡ್ತೀನಿ, ಬೆಂಕಿ ಹಚ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ರೆ ಸರ್ ನಾನು ಮನೆಗೆಲ್ಲ ಏರಿಯಾದವ್ರಿಗೆ ಭೀ ಬೆಂಕಿ ಹಚ್ತಂತ ಸರ್. ಏರಿಯಾದವ್ರಿಗೆ ಭೀ ಖಾಲಿ ಮಾಡ್ತಾನೆ ನನ್ನ ಸಲಂಗೆ. ಮತ್ತು ಪಾಪ ನಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮರು ಇದ್ದಂಗೆ ನಮ್ಮ ಏರಿಯಾದಾಗ ಸುಮ್ಮನೆ ಬೇಡ ಅಂತ ಇದು ಮಾಡಿದ್ವಿ ಪೊಲೀಸರು ಏನು ಆ್ಯಕ್ಷನ್ ತೊಗೋಬೇಕಂದ್ರೆ ಸರ್. ಆ್ಯಕ್ಷನ್ ಅಂದ್ರೆ ರೆಕಾರ್ಡ್ ಇದಾಯ್ತಂದ್ರೆ ಸರ್ ಆ್ಯಕ್ಷನ್ ತೊಗೋಬೇಕು ಸರ್. ಆಡಿಯೋ ಆತೇ ಬಿಟ್ಟ ತಾನಾಗಿ ಬಿಟ್ಟನ್ ಸರ್, ನಾನಾಗಿ ಬಿಟ್ಟಿಲ್ಲ. ಐಫೋನ್ಯಾಗ ರೆಕಾರ್ಡ್ ಆಗಲ್ಲ ಸರ್. ಇಡೀ ಕರ್ನಾಟಕ ಮಂದಿಗೆ ಗೊತ್ತದ ಐಫೋನ್ಯಾಗ ರೆಕಾರ್ಡ್ ಬಿಡಲ್ಲ ಸರ್. ಅದು ರೆಕಾರ್ಡ್ ಏನಾಯ್ತದ ಸರ್ ಮಾಡೋಣ ಸರ್. ಅದೇ ರೀತಿಯಾಗಿ ದರ್ಶನ್ ಮೇಲೆ ಕೂಡ ಕೊಲೆ ಮಾಡಿದ ಆರೋಪ ಕೂಡ ಎದುರಿಸ್ತಾ ಇದ್ದಾರೆ. ಅವರು ಕೂಡ ಜೈಲಿಗೆ ಹೋಗಿದ್ದಾರೆ. ಇಂಥವ್ರ ನಡುವೆ ಈಗ ಅಭಿಮಾನಿ ಈ ಥರ ಬೆದರಿಸೋ ಕಾರ್ಯ ಮಾಡಿದ್ದಾರೆ ಸರ್. ನೋಡ್ರಿ ಬೇರೆಯವ್ರ ಮನೆ ಬಗ್ಗೆ ಮಾತಾಡೋದು ತಪ್ಪ ಸರ್. ಯಾಕಂದ್ರೆ ಕಾನೂನು ಕಡೆಗೆ ಹೋಗ್ತೀವಿ ಸರ್. ಕಾನೂನಿಗೆ ಎದುರಾಕೋಕ್ಕಾಗಲ್ಲ ಸರ್. ಎಂಥ ಇದು ನಮ್ಮ ಇಂದಿರಾ ಗಾಂಧಿ ಜೈಲಿಗೆ ಹೋಗ್ಯಾರ ಸರ್. ಎಂಥ ಎಲ್ಲರೂ ಹೋಗ್ಯಾರ ಸರ್ ಜೈಲಿಗೆ. ಮತ್ತು ಕಾನೂನಿಗೆ ಯಾರು ಬಗ್ಗಂಗಿಲ್ಲ ಸರ್. ಕಾನೂನು ಖರೀದಿ ಮಾಡೋಕ್ಕಾಗಲ್ಲ. ಕಾನೂನು ಚೌಕಟ್ಟು ಮೇಲೆ ನಡಿಬೇಕು ಸರ್. ಈಗ ನೀವು ಕೂಡ ಏನು ದರ್ಶನ್ ಫಿಲಿಮ್ ಏನೋ ನೋಡ್ತೀರಿ? ದರ್ಶನ್ ಅಭಿಮಾನಿ ಏನಾರ ಇದ್ರೆ ಅವ್ರ ಫಿಲಿಮ್ ಜಿಮ್ ಮಾಡಕತ್ತೆ ದರ್ಶನ್ ನೋಡೆ ಸರ್. ಜಿಮ್ ಮಾಡಕತ್ತೆ ದರ್ಶನ್ ನೋಡೆ. ಅವ್ರು ಹೆಂಗೆ ಕಷ್ಟಪಟ್ರೆ ಜೀರೋಲಿಂದ ಹೀರೋ ಆಗ್ಯಾರಲ್ಲ, ನಾವೀ ಜೀರೋಲಿಂದ ಹೀರೋ ಆಗ್ಬೇಕಂತ ನಾ ಭಾಳ ಕಷ್ಟಪಡಕತ್ತೀನಿ. ನಡು ಹಿಂಗೆ ಘಟನೆ ಆಯ್ತಲ್ಲ, ನಾ ಬಿಟ್ಟೆ ಈಗ ಅಂದ್ರೆ ನಿಮಗೇನು ಪೊಲೀಸರು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ಸರ್. ಇದು ರೆಕಾರ್ಡ್ ಇದಾಯ್ತಂದ್ರೆ ಆ್ಯಕ್ಷನ್ ತೊಗೋಬೇಕು ಸರ್. ಈಗ ನಾನಾಯ್ತು, ಈಗ ನಂಬಲ್ಲಿ ಧೈರ್ಯ ಸರ್. ಬೇರೆ ಬಲ್ಲಿ ಧೈರ್ಯ ಇಲ್ಲ. ಯಾಕಂದ್ರೆ ಸುತ್ತಮುತ್ತ ಹುಡುಗರು ಎಲ್ಲ ಈಗ ನೋಡಿ ಒಬ್ಬನೇ ಹೋಗಿ ಹೆಂಗೆ ಕೊಲೆ ಮಾಡಿದ ಸರ್. ಹಂಗೆ ಯಾರಿಗೇನು ಆಯ್ತು ಅಂದ್ರೆ ಹೆಂಗೆ ಸರ್? ಜಿಲ್ಲಾಧ್ಯಕ್ಷ ಅದು ಇದು ಮಾಡ್ರೆ ಚಾಕು ಬಂದು ಪತ್ ಅಂತ ಚುಚ್ಚಿರು. ಇಲ್ಲಿ ಪಂಚರ್ ದುಕಾನಾಗ ಎಲ್ಲರೂ ಇಲ್ಲೇ ಇರ್ತೀವಿ ಸರ್. ಆ್ಯಕ್ಷನ್ ತೊಗೋಬೇಕು ಸರ್. ಸೋಷಿಯಲ್ ಮೀಡಿಯಾದಾಗ ಫೇಮಸ್ ಆಯ್ತು ಅಂದ್ರೆ ಆ್ಯಕ್ಷನ್ ತೊಗೋಬೇಕು ಸರ್. ಸರ್ ಯಾದಗಿರಿನಾಗ ಸೋಷಿಯಲ್ ಮೀಡಿಯಾದಾಗ ಫೇಮಸ್ ಏನು ಸರ್? ಗೂಗಲ್ನಾಗ ಹೊಡೆದ್ರೆ ನಾನೇ ಬರ್ತೀನಿ ಸರ್. ಯಾದಗಿರಿ ಬಾಡಿ ಬಿಡ್ರಿ ಅಂದ್ರೆ ಸರ್ ಏನು ಪಂಚರ್ ದುಕಾನ ಸರ್ ನಮ್ದು. ಪಂಚರ್ ದುಕಾನ್ಯಾಗ ಜೀವನ ಮಾಡಾಕತ್ತೀವಿ ಸರ್. ಯಾಕಂದ್ರೆ ಬಾಬಾ ತೀರ್ಕೊಂಡು ನಮ್ಮ ಪಪ್ಪ ತೀರ್ಕೊಂಡ ಮೇಲೆ ಪಂಚರ್ ಅಂಗಡಿ ನಾ ಬಾಬನ ಜಾಗ ಕುಂತೀನಿ ಸರ್. ನಮ್ಮ ಬಾಬಾ ವೆಲ್ಡಿಂಗ್ ಕೆಲಸ ಮಾಡ್ತೀವಿ. ಬಾಬಾ ತೀರ್ಕೊಂಡ್ಮೇಲೆ ಮನೆ ಸಂಸಾರ ಎಲ್ಲ ನಾನೇ ನೋಡಾಕತ್ತೀನಿ. ನಮ್ಮ ತಾಯಿ ಮತ್ತು ನಮ್ಮ ತಮ್ಮ ಎಲ್ಲ ನಾನೇ ಸರ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ರಾತ್ರಿ ಪಂಚರ್ 24 hours ಚಲ ಸರ್. ಮುಂಜಾನೆ 11 ಗಂಟೆಗೆ ಫೋನ್ ಬಂತು ಸರ್. ನಿನ್ನೆ 3 ದಿನ 4 ದಿನ ವಿಡಿಯೋ ಬಿಟ್ಟಾಯ್ತು. ವಿಡಿಯೋ ಬಿಟ್ಟ ಮೇಲೆ ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ಬಿಟ್ಟಿನಿ ಸರ್. ಅದು ಸ್ವಲ್ಪ ಒಂದು 4-5 ದಿನ ಬಿಟ್ಟು 4-5 ದಿನಕ್ಕೆ ಫೋನ್ ಬಂತು ಸರ್.
ಬಂತು ಜಿಲ್ಲಾಧ್ಯಕ್ಷ ನಾ ಎಲ್ಲಿ ಜಿಲ್ಲಾಧ್ಯಕ್ಷ ಅಂದ್ರೆ ಏನು ವಿಧಾನಸೌಧ ಕೆಲಸ ಮಾಡ್ತಾರೆ ಅಂತ ಮಾಡಿದೆ ಸರ್. ಜಿಲ್ಲಾಧ್ಯಕ್ಷ ಅಂದ್ರೆ ಹಾಂ ಜಿಲ್ಲಾಧ್ಯಕ್ಷ ಅಂತ ಸರ್. ಅವ್ರು ಏನೋ ನಾ ಸೋಷಿಯಲ್ ಮೀಡ್ಯಾದಾಗ ಬಾಸ್ ಬಕೆಟ್ ಅಂತ ಇಡಬೇಡ್ರಿ, ತಂದೆ ತಾಯಿಗೆ ಬಕೆಟ್ ಇಡ್ರಿ, ಅವ್ರ ಜೀವನ ನೋಡ್ರಿ, ಯಾಕಂದ್ರೆ ಉಡ್ಸಿರ್ತಾರ, ಅವ್ರಂಗೆ ಯಾರು ಸಿಗಲ್ಲ, ಏನು ಬೇಕಾದ್ರೆ ಖರ್ಚು ಮಾಡ್ಬೋದು, ತಂದೆ ತಾಯಿ ಸಿಗಲ್ಲ ಅಂತ ಇಷ್ಟೇ ಅಂದಿನಿ ಸರ್. ಇಷ್ಟಕ್ಕೆ ಬಾಸ್ ಅಂದಿದಿ, ನೀ ಡಿ ಬಾಸ್ ಅಂದಿದಿ, ಹಂಗೆ ಅಂದಿನ ಅಂತ ಸರ್ ಧಮಕಿ ಹಾಕಿದ್ರು ಸರ್. ಏನೋ ಜಿಲ್ಲಾಧ್ಯಕ್ಷ ಅಂತ ಸರ್, ಪರಿಚಯ ಇಲ್ಲ ಏನಿಲ್ಲ ಸರ್, ರಾಜ ಅಂತ 2 ಕಲರ್ನಾಗ ಬಂದ ಸರ್. ಹಾಂ ಎಲ್ಲ ವೈರಲ್ ಮಾಡ್ಯಾನ ಸರ್. ಇದು ಹೆಂಗಂದ್ರೆ ಸರ್, ಇದು ಐಫೋನ್ಯಾಗ ರೆಕಾರ್ಡ್ ಆಗಲ್ಲ ಸರ್. ಐಫೋನ್ಯಾಗ ಇದು ತಾನು ರೆಕಾರ್ಡ್ ಮಾಡಿ ಊರು ತುಂಬ ಎಲ್ಲ ಗ್ರೂಪಿಗೆ ಕಳಿಸ್ಯಾನ ಸರ್. ಹಾಂ ಸರ್ ರೆಕಾರ್ಡ್ ಆದಲ್ಲ ಸರ್. ಮನೆಗೆ ಬೆಂಕಿ ಹಚ್ತೀನಿ, ದುಕಾನಿಗೆ ತೆಗಿಸ್ತೀನಿ, ಇಡೀ ನಮ್ಗೆ ಗಂಗಾನಗರಕ್ಕೆ ಬೆಂಕಿ ಹಚ್ತೀನಿ, ಏರಿಯಾ ಖಾಲಿ ಮಾಡಿಸ್ತೀನಿ, ಆ ಕಡೆ ಸುಮ್ಮಿರ್ಬೇಕು, ನಮ್ಮ ಕಡೆಗೆ ಸುಮ್ಮ ಕೊಡಲ್ಲ ಅಂತಂದ್ರೆ ಸರ್. ಯಾಕಂದ್ರೆ ಏರಿಯಾ ಅಂಜಿದಂಗೆ ಸರ್. ಯಾಕಂದ್ರೆ ನಮ್ಮ ಏರಿಯಾದಾಗ ಎಲ್ಲರೂ ಅಣ್ಣ ತಂಗಿ ಅಂತ ಎಲ್ಲರೂ ಆರು ಸರ್. ಸುಮ್ಮ ಏರಿಯಾಗೆ ಭೀ ಅಂಜಿದಂಗೆ ಸರ್, ನಾವು ದುಕಾನಿಗೆ ಭೀ ಅಂಜಿದಂಗೆ ಸರ್. ನನ್ನ ಸಲಾಗಿ ಏರಿಯಾದವ್ರು ಏನು ಮಾಡ್ರಿ ಅಂತ ಸುಮ್ಮ ಆಗಿನಿ ಸರ್, ಅಷ್ಟೇ ಸರ್. ಕಂಪ್ಲೇಂಟ್ ಕೊಡೋಕೆ ಹೋದೆ ಸರ್, ಕೇರ್ ಮಾಡಿಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ರೊಕ್ಕ ಇದ್ದವ್ರದ್ದು ನಡೀತದೆ ಸರ್ ಆಟ ಸರ್. ತಾಯರ ನಮ್ಮ ಮಮ್ಮಿ ಬೇಡ ಅಂತ ಸರ್. ಈಗ ಹೆಂಗಂದ್ರೆ ಸರ್, ಅವರೇ ಹಾಕಿ ಕೊಟ್ಟಂಗೆ ಸರ್ ಇದು ರೆಕಾರ್ಡ್, ನಾವೇನು ಹಾಕಿಲ್ಲ. ಅವ್ರಾಗಿ ಖುದ್ದಾಗಿ ಎಲ್ಲ ಗ್ರೂಪ್ನಾಗ ಕಳಿಸ್ಯಾರ ಸರ್. ನಾವು ಹೌದು ಸರ್, ಅವ್ರ ಹೆಸರು ತೊಗೊಂಡು ಇವರು ಧಮಕಿ ಮಾಡಿ ಕೊಟ್ರು ಅಂದ್ರೆ ಹೆಂಗ ಸರ್? ನೀವು ಕೇಳ್ರಿ ರೆಕಾರ್ಡ್, ನಾನಲ್ಲ, ನೀವು ಕೇಳ್ರಿ. ತಪ್ಪಿತ್ತಂದ್ರೆ ಅವನಿಗೆ ಕೊಡ್ರಿ, ತಪ್ಪಿತ್ತಂದ್ರೆ ನನಗೆ ಕೊಡ್ರಿ. ಇದು ಇಲ್ಲಿನ ಅಭಿ ಅವರ ಮಾತಾಗಿದೆ. ಏನಂತಂದ್ರೆ ಈಗಲೇ ದರ್ಶನ ಅಭಿಮಾನಿ ಕೂಡ ನನಗೆ ಬೆದರಿಸೋ ಕಾರ್ಯ ಮಾಡ್ತಾ ಇದ್ದಾನೆ. ಪೊಲೀಸರು ಕೂಡ ಈ ಬಗ್ಗೆ ತಪ್ಪಿತಸ್ಥನ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಲಕ್ಷ್ಮೀಕಾಂತ್ ಲಿಂಗರ್ ಜೊತೆ ನಾಗಪ್ಪ ಮಾಲಿ ಪಾಟೀಲ್, ವಿಸ್ತಾರ ನ್ಯೂಸ್, ಯಾದಗಿರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.